ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನಾ ಸಂದರ್ಭದಲ್ಲಿ ನಡೆದ ಕೋಮು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ನಾಗಮಂಗಲಕ್ಕೆ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಭೇಟಿಯನ್ನ ನೀಡಲಿದ್ದಾರೆ. ಡಾಕ್ಟರ್ ಯು ನಿಸಾರ್ ಅಹಮದ್ ನಾಗಮಂಗಲಕ್ಕೆ ವಿಸಿಟ್ ಕೊಡಲಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. 11 ಗಂಟೆಗೆ ಪ್ರವಾಸಿ ಮಂದಿರದಲ್ಲಿ ಸಾರ್ವಜನಿಕರ ಜೊತೆ ಸಭೆಯನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಎಸ್ಪಿ ಕೂಡ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಡಾಕ್ಟರ್ ಯು ನಿಸಾರ್ ಅಹಮದ್ ಇಂದು ನಾಗಮಂಗಲಕ್ಕೆ ಭೇಟಿಯನ್ನ ಕೊಡಲಿದ್ದಾರೆ. 11 ಗಂಟೆಗೆ ಪ್ರವಾಸಿ ಮಂದಿರದಲ್ಲಿ ಸಾರ್ವಜನಿಕರ ಸಭೆ ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಎಸ್ಪಿ ಕೂಡ ಭಾಗಿಯಾಗಲಿದ್ದಾರೆ. ಇನ್ನು ಗಲಭೆಯಲ್ಲಿ ನೊಂದವರಿಂದ ಮಾಹಿತಿ ಸಂಗ್ರಹಿಸಿಕೊಳ್ಳಲಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆಗೆ ನಾಗಮಂಗಲದ ಪ್ರವಾಸಿ ಮಂದಿರದಲ್ಲಿ ಸಾರ್ವಜನಿಕರ ಜೊತೆ ಸಭೆಯನ್ನ ಹಮ್ಮಿಕೊಳ್ಳಲಾಗಿದ್ದು, ಈ ಗಲಭೆಯಲ್ಲಿ ನೊಂದವರು ಯಾರ್ಯಾರಿದ್ದಾರೆ ಅವರ ಜೊತೆ ಮಾತನಾಡಲಿದ್ದಾರೆ. ಹಾಗೆ ಸಂಪೂರ್ಣ ಮಾಹಿತಿಯನ್ನ ಕೂಡ ಸಂಗ್ರಹಿಸಿಕೊಳ್ಳಲಿದ್ದಾರೆ. ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾಗಿರುವ ಡಾಕ್ಟರ್ ಯು ನಿಸಾರ್ ಅಹಮದ್. ಮುಂದಿನ ಬೆಳವಣಿಗೆಗಳ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು. ಮಂಡ್ಯ ನಾಗಮಂಗಲದಲ್ಲಿ ನಡೆದಂತಹ ಈ ಕೋಮು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಜನರ ಅಂಗಡಿ ಮುಂಗಟ್ಟುಗಳು ಸುಟ್ಟು ಭಸ್ಮವಾಗೋಗಿವೆ. ಇನ್ನು ರಸ್ತೆಯಲ್ಲಿ ನಿಲ್ಲಿಸಿದ್ದಂತಹ ವಾಹನಗಳು ಕೂಡ ಜಖಂಗೊಂಡಿರುವಂಥದ್ದು. ಈ ಒಂದು ಗಲಭೆಯಲ್ಲಿ ಯಾರ್ಯಾರಿಗೆ ಹಾನಿಯಾಗಿದೆ, ಯಾರ್ಯಾರಿಗೆ ನಷ್ಟ ಆಗಿದೆ, ಯಾರ್ಯಾರು ನೊಂದವರಿದ್ದಾರೆ ಅವರೊಟ್ಟಿಗೆ ಇವತ್ತು ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಎಸ್ಪಿ ಕೂಡ ಭಾಗಿಯಾಗಲಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಘವೇಂದ್ರ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಾಘವೇಂದ್ರ, ನಾಗಮಂಗಲದ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಭೇಟಿಯನ್ನ ಕೊಟ್ಟು ನೊಂದವರಿಂದ ಮಾಹಿತಿ ಸಂಗ್ರಹಿಸಿಕೊಳ್ಳಲಿದ್ದಾರೆ ಅನ್ನೋದರ ಕುರಿತಾಗಿ ಅಪ್ಡೇಟ್ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಎಸ್ ಮಧುಮಾಲ, ಏನು ಸೆಪ್ಟೆಂಬರ್ 11ರ ರಾತ್ರಿ ಮಂಡ್ಯದ ನಾಗಮಂಗಲ ಪಟ್ಟಣದಲ್ಲಿ ನಡೆದಂತಹ ಕೋಮು ಗಲಭೆ ಪ್ರಕರಣದಲ್ಲಿ ಸಾಕಷ್ಟು ಆಸ್ತಿ ಪಾಸ್ತಿ ಹಾನಿಯಾಗಿರೋದು, ಅದರಲ್ಲೂ ಕೂಡ ಮುಸ್ಲಿಮರಿಗೆ ಸೇರಿದ್ದ ಈ ಒಂದು ಮಳಿಗೆಗಳು ಸಾಕಷ್ಟು ಒತ್ತಿ ಹೊಡೆದಿದ್ದು. ಈ ನಿಟ್ಟಿನಲ್ಲಿ ಕೂಡ ಏನು ಕಳೆದ 2 ದಿನಗಳ ಹಿಂದಷ್ಟೇ ಬಿಜೆಪಿ ಸತ್ಯ ಶೋಧನಾ ಸಮಿತಿ ಬಂದು ಒಂದು ಏನು ಅಲ್ಲಿನ ಸ್ಥಳ ಪರಿಶೀಲನೆ ನಡೆಸಿ ಕೇವಲ ಹಿಂದೂಗಳನ್ನಷ್ಟೇ ಅವರು ತಮ್ಮ ಅವರ ಸಮಸ್ಯೆಗಳನ್ನ ಕೇಳಿ ಹೋಗಿದ್ದು. ಇದೀಗ ಈ ನಿಟ್ಟಿನಲ್ಲಿ ಕೂಡ ನಿನ್ನೆ ಕೂಡ ಕಾಂಗ್ರೆಸ್ನ ನಿಯೋಗ ಕೂಡ ಬಂದಿತ್ತು. ಕಾಂಗ್ರೆಸ್ನ ಮುಸ್ಲಿಮರ ನಿಯೋಗ ಬಂದು ಒಂದು ಭೇಟಿ ಮಾಡಿ ಮುಸ್ಲಿಮರ ಒಂದು ಸಮಸ್ಯೆನ ಕೇಳಲು ನಿರ್ಧಾರ ಮಾಡಿತ್ತು. ಇವತ್ತು ಏನು ರಾಜ್ಯ ಸರ್ಕಾರದಿಂದ ನೇಮಿತ ಆಗಿರುವಂತಹ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರು ಇವತ್ತು ಮಂಡ್ಯದ ನಾಗಮಂಗಲ ಪಟ್ಟಣಕ್ಕೆ ಭೇಟಿ ನೀಡಿರುವಂತದ್ದು. ಅಲ್ಪಸಂಖ್ಯಾತ ನಿಯೋಗದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ನಿಸಾರ್ ಅಹಮದ್ ಅವರು ಇವತ್ತು 11 ಗಂಟೆಗೆ ನಾಗಮಂಗಲ ಪಟ್ಟಣದಲ್ಲಿ ಒಂದು ಭೇಟಿ ನೀಡಿ ಅಲ್ಲಿ ಒಂದು ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಅಲ್ಲಿ ಅಧಿಕಾರಿಗಳನ್ನ ಮಾಹಿತಿ ಪಡೆದು ಬಳಿಕ ಏನು ಘಟನೆ ನಡೆದಂತ ಸ್ಥಳ ಏನು ಹಾನಿಗಳಾಗಿರುವಂತಹ ಅಂಗಡಿಗಳಿಗೆ ವಿಸಿಟ್ ಮಾಡಿ ನೊಂದವರಿಂದ ಮಾಹಿತಿ ಸಂಗ್ರಹಿಸುವ ಕೆಲಸವನ್ನ ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಏನು ಮಳೆ ನಿಂತರೂ ಮಳೆ ಹನಿ ನಿಲ್ಲಲ್ಲ ಅನ್ನೋ ರೀತಿಯಲ್ಲಿ ಈಗ ನಾಗಮಂಗಲ ಪಟ್ಟಣದಲ್ಲಿ ಒಂದಲ್ಲ ಒಂದು ಪ್ರತಿನಿತ್ಯವೂ ಕೂಡ ಈ ರೀತಿಯಾಗಿ ಅಧ್ಯಕ್ಷರುಗಳು ಅಥವಾ ಬಿಜೆಪಿ ಆದ ಕಾಂಗ್ರೆಸ್ ಕಡೆಯವರು ಬಂದು ವಿಸಿಟ್ ಮಾಡ್ತಿರೋದು ಮತ್ತಷ್ಟು ಈ ಒಂದು ಕೋಮುಗಲಭೆ ಇದನ್ನ ಬೂದಿ ಮುಚ್ಚಿದ ಕೆಂಡ ರೀತಿಯಾಗಿ ಇರುವಂತದ್ದು. ಹಾಗಾಗಿನೇ ಕೂಡ ಇವತ್ತು ಕೂಡ ಇವಾಗ ಬರ್ತಿರುವಂತಹ ಏನು ಅಲ್ಪಸಂಖ್ಯಾತ ಅಧ್ಯಕ್ಷರು ಕೇವಲ ಮುಸ್ಲಿಮರ ಅಂಗಡಿಗೆ ಭೇಟಿ ನೀಡ್ತಾರೆ ಅಥವಾ ಹಿಂದೂಗಳ ಅಂಗಡಿಗೂ ಕೂಡ ಭೇಟಿ ನೀಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು ಮಧುಮಾಲ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಘವೇಂದ್ರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.